ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ರೇವತಿಯವರ ಈಗ 2024 ಲೋಕಸಭೆ ಚುನಾವಣೆ ಬಂದಿದೆ. ತಮ್ಮ ಒಲವು ಯಾರ ಕಡೆಗೆ? ನಮ್ಮದು ಕಾಂಗ್ರೆಸ್ಗೆ. ಯಾಕೆ ಅಂತ ಏನಿಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಕಾಂಗ್ರೆಸ್ಸೇ, ಅದಕ್ಕೆ ನಾವು ಕಾಂಗ್ರೆಸ್. ಧನ್ಯವಾದ. ನಮ್ಮ 2024 ಲೋಕಸಭೆ ಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಮಾಹಿತಿ ಇದೆಯಾ ತಮಗೆ? ಅಲ್ಲ, ಚುನಾವಣೆ ಎಷ್ಟನೇ ಕ್ಲಾಸ್? ನಾವು ಡಿಗ್ರಿ ಆಗಿದ್ದೀರಲ್ಲ, ನಿಮ್ಮದು ವೋಟ್ರ್ ಹಕ್ಕಿದೆಯಲ್ಲ, ಮತದಾನ ಮಾಡೋ ಹಕ್ಕು ಬಂದಿದೆಯಲ್ಲ. ಯಾಕೆ 18 ವರ್ಷ ಮೇಲ್ಪಟ್ಟೆಲ್ಲ ಅಪ್ಲೈ ಮಾಡ್ಬೋದಿತ್ತಲ್ಲ? ಇನ್ನೂ ಬಂದಿಲ್ವಾ? ಆದರೆ ನಿಮ್ಗೇನಾದರೂ ಮತದಾನದ ಹಕ್ಕು ಅಂತ ಬಂದರೆ ತಾವು ಯಾರಿಗೆ ಮತ ನೀಡೋಕ್ಕೆ ಇಷ್ಟ ಬೀಳ್ತೀರ? ನಮಗೆ ಯಾರು ಒಳ್ಳೇದು ಮಾಡ್ತಾರೋ. ಅಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಒಂದು ಬೇರೆ ಹಾಡು ಬೇರೆ ಇದೆ. ನೀವು ಡಿಗ್ರಿ ಅಂತೀರ, ಇನ್ನೂ ಮತದಾನ ಹಕ್ಕು ಯಾಕೆ ಪಡೆದಿಲ್ಲ? ಇನ್ನು ಮಾಡಿಸಿದ್ದೀವಿ, ಆದರೆ ಇನ್ನೂ ಬಂದಿಲ್ಲ. ಅಕಸ್ಮಾತ್ ಬಂತು ಅಂತ ಇಟ್ಕೊಳ್ಳಿ, ನೀವು ಯಾರಿಗೆ ಮತದಾನ ಮಾಡೋಕ್ಕೆ ಇಷ್ಟ ಬೀಳ್ತೀರಾ? ನಮಗೆ ಯಾರು ಪ್ರಜೆಗಳಿಗೆ ಯಾರು ಇದಾಗ ಮಾಡ್ತಾರೋ, ಒಳ್ಳೇದು ಮಾಡ್ತಾರೋ ಅವ್ರಿಗಾಗಬೇಕು. ಇಲ್ಲ, ಈಗ ಸದ್ಯದ ಒಂದು ಪ್ರಸಕ್ತ ಕಾಲಘಟ್ಟದಲ್ಲಿ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ? ಮೋದಿ. ಧನ್ಯವಾದ. ತಮ್ಮ ಹೆಸರು? ಪೂಜಾ ಅಂತ. ಲೋಕಸಭೆ ಚುನಾವಣೆ ನಡೀತಾ ಇದೆ ಕೋಲಾರಲ್ಲಿ. ಈಗ ಮತದಾನದ ಒಂದು ಹಬ್ಬ ನಮ್ಮದು, ಪ್ರಜಾಪ್ರಭುತ್ವದ ಹಬ್ಬ ಅಂದರೆ ನಾವು ಮತದಾನ ಮಾಡೋದು. ತಮ್ಮ ಒಲವು ಈ ಬಾರಿ ಯಾರ ಕಡೆಗಿದೆ? ಮೋದಿ ಸರ್ಗೆ ಸರ್. ಯಾಕೆ? ಅವ್ರ ಪ್ರಗತಿ ಹೆಂಗೆ ಚೆನ್ನಾಗಿದೆ ಅಂತ. ಅಲ್ಲ, ಈಗ ಸಿದ್ದರಾಮಯ್ಯನವರು ಹೆಣ್ಮಕ್ಳಿಗೆ ಬಸ್ಸನ್ನು ಫ್ರೀ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಫ್ರೀ ಮಾಡಿದ್ದಾರೆ, 2,000 ರೂಪಾಯಿ ಕೊಡ್ತಾರೆ. ಅದಕ್ಕೆ ನಾವು ವೋಟ್ ಹಾಕೋಕ್ಕೆ ಆಗೋದಲ್ಲ ಸರ್. ಇವಾಗ ಅಷ್ಟು ಅವ್ರು ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ? ಗಂಡಸರ ಜಾಬಿಂದ ಕಿತ್ಕೊಂಡು ಹೆಂಗಸ್ರಿಗೆ ಆಗ್ತಾ ಇದ್ದಾರೆ ಅಷ್ಟೇ. ಅದರಿಂದ ಏನು ಪ್ರಯೋಜನ ಇದೆ? ಇವಾಗ ಫ್ರೀ ಅಂತ ಎಲ್ಲ ಫ್ರೀ ಕೊಟ್ಟು ಏನು ಫ್ರೀ ಮಾಡಿದ್ದಾರೆ ಅವರು? ಎಲ್ಲ ಯಾವುದೂ ಫ್ರೀ ಮಾಡಿಲ್ಲ, ಎಲ್ಲದಲ್ಲೂ ರೈಸ್ ಮಾಡಿದ್ದಾರೆ. ಸುಮ್ಮನೆ 2,000 ಅಂತಾರೆ. ಬರೋರ್ಗೆ ಬರುತ್ತೆ, ಹೋಗೋರ್ಗೆ ಹೋಗುತ್ತೆ. ಅಲ್ಲ, ಪ್ರಯೋಜನ ಏನಿದೆ? ಅಲ್ಲ, ಎಲ್ರಿಗೂ ಸೇರ್ತಾ ಇದೆ ಅನ್ನೋ ಮಾತು ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ. ಸೇರ್ತಾ ಇದೆ, ಯಾರು ಸೇರ್ತಾ ಇಲ್ಲ, ಅದು ಬೇಕಾಗಿಲ್ಲ ಸರ್. ಕೆಲವರಿಗೆಲ್ಲ ಬಡವರು ಎಷ್ಟೋ ಜನ ಇದ್ದಾರೆ, ಇನ್ನೂ ಅವ್ರಿಗೆ ಸೇರ್ತಾ ಇಲ್ಲ. ನ್ಯಾಯವಾಗಿ ರೇಷನ್ ಕೊಡ್ತೀವಿ ಅಂತ ಹೇಳಿದ್ರು. ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಎಲ್ಲಿ ಕೊಡ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಏನರಲ್ಲಿ ಕಡಿಮೆ ಮಾಡಬೇಕು ಅದರಲ್ಲಿ ಕಡಿಮೆ ಮಾಡಿಲ್ಲ, ಯಾವುದ್ರಲ್ಲಿ ಕಡಿಮೆ ಮಾಡಿಲ್ವೋ ಅದು ಕಡಿಮೆ ಮಾಡಿಟ್ಟಿದ್ದಾರೆ ಅಷ್ಟೇ. ಧನ್ಯವಾದಗಳು ಮೇಡಮ್. ತಮ್ಮ ಹೆಸರು? ಅರುಣ ಸರ್. ಅರುಣ, ಧನ್ಯವಾದಗಳಮ್ಮ. ಯಾರು ಚೆನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಇರತ್ತಲ್ವಾ? ನಿಮಗೆ ಆ ರೀತಿಯಲ್ಲಿ ನಿಮ್ಮ ಒಲವು ಯಾರ ಕಡೆಗೆ ಇರಬಹುದು? ನಮಗೆ ಒಲವು ಅಂದರೆ ಎರಡೂ ಇದೆ ಸರ್. ದಳ ಕೂಡ ಇದೆ, ಕಾಂಗ್ರೆಸ್ ಕೂಡ ಇದೆ. ನಮ್ಮ ದೊಡ್ಡವ್ರು ಯಾರು ಡಿಸೈಡ್ ಮಾಡ್ತಾರೋ ಅದು. ತಮ್ಮ ಹೆಸರು? ರಫೀವುಲ್ಲಾ ಖಾನ್ ಸರ್. ರಫೀವುಲ್ಲಾ, ಧನ್ಯವಾದಗಳು. ತೆಲುಗು ಇಲ್ಲ, ಕನ್ನಡನೇ ಮಾತಾಡಬೇಕು. ಅಬ್ಬಾ, ಏನು ನಿಮ್ಮ ಹೆಸರು? ನನ್ನ ಹೆಸರು ಮಹಬೂಬ್ ಪಾಷಾ. ಹೌದಾ? ಅಲ್ಲ, ಈಗ 2024 MP ಎಲೆಕ್ಷನ್ ಬರ್ತಾ ಇದೆಯಲ್ವಾ? ಬರ್ತಾ ಇದೆ ಸರ್. ನಿಮ್ಮ ಒಲವು ಯಾರ ಕಡೆಗೆ? ನೀವು ಯಾರಿಗೆ ಮತ ಆಗ್ಬೇಕು ಅನ್ಕೊಳ್ಳಿ? ನಾವು ಕಾಂಗ್ರೆಸ್ಗೆ. ಯಾಕೆ? ಕಾಂಗ್ರೆಸ್ ಆವತ್ತಿಂದ ಚಿಕ್ಕ ಹುಡುಗ ಕಾಂಗ್ರೆಸ್ಗೆ ಔಟ್ ಹಾಕ್ತೀವಿ ನಾವು. ಅಲ್ಲ, ಮೋದಿ ಆಳ್ವಿಕೆ ಇಷ್ಟ ಆಗ್ತಾ ಇಲ್ವಾ ನಿಮಗೆ? ಇಷ್ಟ ಆಗಿಲ್ಲ. ನಲ್ಲಿ BJPಲಿ ಏನೆಲ್ಲ ಬರ್ತಾ ಇರಲ್ಲ, ಅದಕ್ಕೆ BJPಗೆ ಓಟ್ ಆಗೋಕ್ಕೆ ಕಾಂಗ್ರೆಸ್ ನಾವು ಹಾಕ್ತಾ ಇದ್ದೀವಿ. ಹೌದು. ಈಗ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ವಾ? 5 ಗ್ಯಾರಂಟಿನೂ ಸರಿಯಾಗಿ ನಿಮ್ಗೆ ಬರ್ತಾ ಇದೆಯಾ ಸರ್? 5 ಗ್ಯಾರಂಟಿ ಇದ್ದರೆ ಅದು ಸಿಯಾಸತಿ ನಮ್ಮದು ಇಲ್ಲ. ನಮ್ಮದು ವ್ಯಾಪಾರ, ಮಾಮೂಲಿ ವ್ಯಾಪಾರ, ಫ್ರೂಟ್ ವ್ಯಾಪಾರ. ಮಾಮೂಲಿ ಓಟ್ ಆಗೋದು ಕಾಂಗ್ರೆಸ್ ಆಗ್ತಾ ಇದೆ ವರ್ಷ ಅದೇ ಮಾತು, ಬೇರೆ ಮಾತು ನಮಗೆ ಬೇಡ. ಆಯಿತು, ಧನ್ಯವಾದ. ಈಗ 2024 ಲೋಕಸಭೆ ಚುನಾವಣೆ ಬರ್ತಾ ಇದೆ, ಗೊತ್ತಿದೆಯಾ? ಹೌದು ಸರ್. ಈಗ ಈ ಬಾರಿ ಲೋಕಸಭೆ ಚುನಾವಣೆ 26ನೇ ತಾರೀಕು ನಡೆಯುತ್ತೆ. ಕಡ್ಡಾಯವಾಗಿ ಮತದಾನ ಮಾಡಬೇಕು, ಯಾವುದೇ ಒಂದು ಕಾಸಿಗೆ ಆಸೆ ಪಡೆದಿರ. ಹಾಗೆ ನಿಮ್ಮ ಒಲವು ಯಾರ ಕಡೆಗೆ? ನಮ್ದು ಕಸಬಾನೆ, ಮುಳಬಾಲ್ ಕಸಬಾ. ಹೌದು. ಅಲ್ಲ, ನೀವು ಯಾರಿಗೆ ಮತ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾನು BJPಗೆ ಹಾಕ್ತೀನಿ. ಯಾಕೆ? ಇವರು ಏನು ಮಾಡಿಲ್ಲ, ಸಿದ್ದರಾಮಯ್ಯ ಏನು ಮಾಡಿಲ್ಲ, ಇನ್ನೊಬ್ರು ಯಾರು ಮಾಡಿಲ್ಲ, ಏನೂ ಇಲ್ಲ. ನಾನು JDS ಮೊದಲಿಂದ JDSನಲ್ಲೇ. ಅಲ್ಲ, ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಜನರಿಗೆಲ್ಲ ತಲುಪ್ತಾ ಇದೆಯಲ್ಲ? ಏನೂ ಇಲ್ಲ. ಇವರು ಹೆಂಗಸರು, ಬಡವರು ಏನೂ ತಲುಪಿಲ್ಲ. ಹೌದಾ? ಧನ್ಯವಾದಗಳು. ತಮ್ಮ ಹೆಸರು? ಶ್ರೀನಿವಾಸ್. ಆಯಿತು ಶ್ರೀನಿವಾಸ್ ಅವರ. ನಮಸ್ಕಾರ. ಏನು ನಿನ್ನ ಹೆಸರು? ಮುನಿರಾಜು. ಹೊಸ ವೋಟ್ರಾ? ಎಷ್ಟು ಬಾರಿ ವೋಟ್ ಹಾಕಿದೆ ಇದುವರೆಗೂ? 2 ಟೈಮ್ಸ್ ಆಗಿದ್ದೀನಿ. ಹೌದಾ? ಈ ಬಾರಿ ನಿನ್ನ ಒಲವು ಯಾರ ಕಡೆ ಇದೆ? BJP ಕಡೆ. ಯಾಕೆ? ಯಾಕೆಂದರೆ ಗಡಿ ಭಾಗದಲ್ಲಿ ಇಂಡಿಯಾಗೆ ಬಂದುಬಿಟ್ಟು
ಗಡಿ ಭಾಗ ತುಂಬ ಇಂಪಾರ್ಟೆಂಟು. ಅಲ್ಲಿ ಸೆಕ್ಯೂರಿಟಿಗೆ ಎಷ್ಟು ಭದ್ರತೆ ಇದೆಯೋ ಆ್ಯಂಡ್ ಬಂದುಬಿಟ್ಟು ನಮಗೆ ಇಲ್ಲಿ ಎಷ್ಟು ಚೆನ್ನಾಗಿದ್ದೀವಿ, ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಡಿಜಿಟಲ್ ಇಂಡಿಯಾ ಆಗ್ಬೋದು, ಮೇಕ್ ಇನ್ ಇಂಡಿಯಾ ಆಗ್ಬೋದು, ಸ್ವಚ್ಛ ಭಾರತ್ ಆಗ್ಬೋದು. ಇಲ್ಲಾಂದರೆ ಬಂದುಬಿಟ್ಟು ಅಬ್ರಾಡಲ್ಲಿ ನಮ್ಮ ಇಂಡಿಯಾ ಪೊಸಿಷನ್ ಇವಾಗ 5th ಪೊಸಿಷನ್ ಹೋಗಿದೆ. UK ಹಿಂದಕ್ಕೆ ನೆಟ್ಬಿಟ್ಟಿದೆ ಆರ್ಥಿಕ ಸ್ಥಿತಿಯಲ್ಲಿ. ಅರ್ಥ ಆಯ್ತಾ? ಆ್ಯಂಡ್ ಬಂದುಬಿಟ್ಟು ಇವಾಗ ಆಸ್ಟ್ರೇಲಿಯಾ ಆಗಿರ್ಬೋದು, UK ಆಗಿರ್ಬೋದು, US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಎಲ್ಲಿ ಹೋದರೂ ನಾನು ಇಂಡಿಯನ್ ಅಂತರಲ್ಲಿ ಪ್ರೌಡಾಗಿ ಹೇಳ್ಕೋಬಹುದು. ಆ ಥರ ಅನ್ನೋದು ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ. ಎಲ್ಲಿ ಹೋದರೂ ಕೂಡ ನಮಗೆ ಒಂದು ಮರ್ಯಾದೆ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅದಕ್ಕಾಗಿ ನಾನು BJP ಹೋಗಬೇಕು ಅಂತಿದ್ದೀನಿ. ಅಲ್ಲ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಮಾಡಿದ್ರಲ್ವಾ, ಒಂದ್ಸಲ ನಾವು ರಾಹುಲ್ ಗಾಂಧಿ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಅವಕಾಶ ಕೊಟ್ಟು ನೋಡ್ಬೋದಿತ್ತಲ್ವಾ? 70 ವರ್ಷದಿಂದ ಕೊಟ್ಟಿದ್ವು ಇಲ್ವಾ? ಇವಾಗ 10 ವರ್ಷ ಮಾತ್ರ BJP ಕೊಟ್ಟಿರೋದು. ಇನ್ನೂ ಒಂದು 20 ವರ್ಷ BJP ಕೊಡೋಣ, ಇನ್ನೂ ಡೆವಲಪ್ಮೆಂಟ್ ಆಗ್ಬೋದಲ್ವಾ? ಇವಾಗ ಕರ್ನಾಟಕದಲ್ಲಿ ಇಟ್ಕೊಳ್ಳಿ, ಎಕ್ಸ್ಪ್ರೆಸ್ ವೇ ಬಂದಿದೆ ಇವಾಗ ಬೆಂಗಳೂರು ಟು ಮೈಸೂರು. ಎಷ್ಟು ಚೆನ್ನಾಗಿದೆ ಇವಾಗ. ಮೊದಲು ಬಂದುಬಿಟ್ಟು 3.5 ಅವರು 4 ಅವರ್ ಹೋಗಬೇಕಾಗಿತ್ತು. ಇವಾಗ 1.5 ಅವರಲ್ಲಿ ಹೋಗ್ಬೋದಾ? ಆರಾಮಾಗಿ ಕಾರಲ್ಲಿ ಹೋಗ್ಬೋದಾ? ಇವಾಗ ಬಂದುಬಿಟ್ಟು ಚೆನ್ನೈಯಿಂದ ಬೆಂಗಳೂರಿಗೆ ಎಕ್ಸ್ಪ್ರೆಸ್ ವೇ ಬರ್ತಾ ಇದೆ. ಇವಾಗ ಕೂಡ 2 ಅವರ್ಸಲ್ಲಿ ಹೋಗ್ಬೋದು. ಇವಾಗ ಹೋಗಬೇಕು ಅಂದರೆ ಇಲ್ಲಿಂದನೇ ಚೆನ್ನೈ ಹೋಗಬೇಕು ಅಂತ ಹೇಳಿದ್ರೆ 5 ಅವರಿಂದ 6 ಅವರ್ ಆಗುತ್ತೆ ಯಾವ ವೆಹಿಕಲ್ ಆದರೂ. ಆದರೆ ಬಂದುಬಿಟ್ಟು ಎಕ್ಸ್ಪ್ರೆಸ್ ವೇ ಬಂದರೆ ಹೆಂಗೆ ಹೋಗ್ಬೋದು? 2 to 3 ಅವರ್ಸು ಹೋಗ್ಬೋದಾ? ಆ ಥರ ಡೆವಲಪ್ಮೆಂಟ್ ಆಗಬೇಕಲ್ವಾ? ಅಲ್ಲ, ಈಗ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟು ಬಡಬಗ್ಗರಿಗೆ ಅನುಕೂಲ ಆಗಲಿ ಅಂತ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಬಡವರು ಅಂದರೆ ಯಾರು? ಊಟಕ್ಕಿಲ್ಲದೆ ಇರೋರು ಯಾರಿದ್ದಾರೆ ಇಲ್ಲಿ? ಯಾರೂ ಇಲ್ಲ. 5 ಯೋಜನೆ ಕೊಡೋಕ್ಕೆ ಯಾರು ಹೇಳಿದ್ರು? ನಾವು ಹೇಳ್ದ್ವಾ? ಕೊಡಿ ಅಂತ ಹೇಳ್ದ್ವಾ? ಅಂದರೆ ನಮ್ಮ ಕೈ ಕಾಲಿಲ್ವಾ ಸಂಪಾದನೆ ಮಾಡ್ಕೊಳ್ಳೋಕ್ಕೆ? ಇಲ್ಲಾಂದರೆ ದುಡಿಮೆ ಮಾಡ್ಕೊಳ್ಳೋಕ್ಕೆ ಕೈ ಕಾಲಿಲ್ವಾ? ಎಲ್ರಿಗೂ ಇದೆ ತಾನೆ. ಅಂದರೆ ನೀವು 5 ಯೋಜನೆಗಳು ಕೊಟ್ಟುಬಿಟ್ಟು ನಮ್ಮನ್ನು ಬಂದುಬಿಟ್ಟು ಸೋಂಬೇರಿಗಳು ಮಾಡ್ತಾಯಿದ್ದೀರಾ. ಇದು ನೀವು ಮಾಡೋದು. ಹಂಗೆ ಮಾಡಿದ್ರೆ ನಾವು ಡೆವಲಪ್ಮೆಂಟ್ ಹೆಂಗಾಗ್ತೀವಿ, ಬುದ್ಧಿಶಾಲಿಗಳು ಹೆಂಗಾಗ್ತೀವಿ? ಇನ್ನೂ ಜಾಬ್ಸ್ ಜಾಬ್ಸ್ ಕ್ರಿಯೇಟ್ ಮಾಡಿ, ಕಂಪ್ನಿಗಳು ತರಿಸಿ. ಇವಾಗ ನೋಡಿ ಹೈದರಾಬಾದಲ್ಲಿ ಹೆಂಗೆ ತರಿಸಿದಾರೋ, KTR ಅವರು ಹೆಂಗೆ ತರಿಸಿದ್ರು? ಬಂದಿದ್ದಾವಲ್ಲ, ವರ್ಕ್ ಮಾಡ್ತಾ ಇದ್ದಾರಲ್ಲ. ಅದಕ್ಕಾಗಿ ತರಿಸಿ, ಜಾಬ್ಸ್ ತರಿಸಿ, ಜಾಬ್ ಮಾಡ್ಕೊತಾರೆ, ದುಡಿಮೆ ಮಾಡ್ಕೊತಾರೆ. ರೈತರಿಗೆ ಅನುದಾನ ಕೊಡಿ, ಅವ್ರಿಗೆ ಲೋನ್ಸ್ ಕೊಡಿ. ಇನ್ನು ರೋಡಲ್ಲಿ ಇರ್ತದಲ್ಲ ಏನು ಶಾಪ್ಸ್, ಚಿಕ್ಕ ವ್ಯಾಪಾರಿಗಳು, ಅವ್ರಿಗೆ ಲೋನ್ ಕೊಡಿ. ದುಡಿಮೆ ಮಾಡ್ಕೊಂತಾರೆ, ತಿಂತಾರೆ. ನೀವು ಗ್ಯಾರಂಟಿ ಕೊಡಿ, ಇಲ್ಲಾಂದರೆ ಬಂದುಬಿಟ್ಟು ನಮಗೆ ಫ್ರೀ ಕರೆಂಟ್ ಕೊಡಿ, ಫ್ರೀ ಬಸ್ ಕೊಡಿ. ನಾವು ಕೇಳಿದ್ವಾ? ಇಲ್ಲ. ಯಾಕೆ? ದುಡ್ಡು ಇಸ್ಕೊಳ್ಳೋದಕ್ಕೆಲ್ಲ ದುಡ್ಡು ಚಾರ್ಜ್ ಮಾಡಿ ಲೋನ್ ಕೊಡಿ ಅದೇ ಇದರಲ್ಲಿ. ಇಲ್ಲಾಂದರೆ ಬಂದುಬಿಟ್ಟು ರೈತರಿಗೆ ಇದು ಏನು ಬೀಜಗಳೆಲ್ಲ ಬರ್ತಾವಲ್ಲ ಅದೆಲ್ಲ ಫ್ರೀ ಕೊಡಿ. ಅವ್ರು ದುಡಿಮೆ ಮಾಡಿಕೊಂಡ್ರೆ ಇದಾಗ್ತದಲ್ಲ. ಧನ್ಯವಾದಗಳು. ಕಿಸಾನ್ ಅಲ್ವಾ? ಅದು ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ಸ್. 4 ಚುನಾವಣೆ ನಡೀತಾ ಇದೆ, ಲೋಕಸಭೆ ಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ. ಯಾರಿಗೆ ಈ ಸಲ ನೀವು ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಸರ್, ಯಾರು ಚೆನ್ನಾಗಿ ನೋಡ್ಕೊತಾರೋ ಇದನ್ನೆಲ್ಲ ಅವ್ರಿಗೆ ಹಾಕಬೇಕು ಅಂತ ಇದ್ದೀವಿ. ಯಾರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ? ಯಾರು ಅಂದರೆ ಯಾರು ಇವಾಗ ತಿರ್ಗಾ ಏನು ಮಾಡೋದು ಇಲ್ಲ ನಮ್ಗೆ. ಹೇಳ್ತಾರೆ ಆ ಟೈಮಿಗೆ ಮಾತ್ರ ನಾವು ಹಾಕ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ತಿರ್ಗಾ ಅವ್ರು ಆದ ತಕ್ಷಣ ಅವ್ರದ್ದು ಗೆಲ್ತದಾದ್ಮೇಲೆ ನಮ್ಮನ್ನ ತಿರ್ಗೇ ನೋಡಲ್ಲ. ಈ 10 ವರ್ಷದಿಂದ ನಾವು ನೋಡ್ತೀವಿ ಬೆಂಗಳೂರಲ್ಲಿ ಸೊಳ್ಳೆ ಪಕ್ಕ ಮೋರಿ ಇದೆ. ನಮ್ಗೆ 10 ವರ್ಷದಿಂದ ಹೇಳ್ತಾನೆ ಇದ್ದೀವಿ ನಾವು, ಒಂದು ನಮ್ಗೆ ಮಾಡೇ ಇಲ್ಲ. ಆ ಟೈಮಿಗೆ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ತಿರ್ಗಾ ಅವ್ರು ಮಾಡ್ಕೊಂಡು ನಾವು ಗೆಲ್ದ್ಮೇಲೆ ನಾವು ಹೋಗಿ ಕೇಳೋದು ತಿರ್ಗೇ ನೋಡಲ್ಲ ಅವರು. ನಿಮ್ಮ ಹೆಸರು? ವೆಂಡಮ್ಮ. ಅಲ್ಲ, ಈಗ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿ ಸೇರ್ತಾ ಇದೆಯಾ? ಅಲ್ಲಮ್ಮ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಕೊಡ್ತಾರೆ, ಮತ್ತೆ ಪಡಿತರ ಹಾಕ್ತಾರೆ, ರೇಷನ್ ಹಾಕ್ತಾರೆ, ಮತ್ತೆ ಯುವ ನಿಧಿ ಅಂತ ಕೊಡ್ತಾ ಇದ್ದಾರೆ. ಅವೆಲ್ಲ ನಿಮ್ಗೆ ಸೇರ್ತಾ ಇದೆಯಾ? 2,000 ಬರ್ತಾ ಇದೆ ಸರ್, ರೇಷನ್ದು ಬರ್ತಾನೆ ಇಲ್ಲ. ಅಲ್ಲ, ಈಗ 5 kg ದುಡ್ಡು ಕೊಡ್ತಾ ಇದ್ದಾರಲ್ಲ. ಹೌದು, 2 ತಿಂಗಳು ಬರ್ತಾ ಇತ್ತು, ತಿರ್ಗಾ ಬರ್ತಾ ಇಲ್ಲ. 2,000 ಕೂಡ ಹೋದ ತಿಂಗಳು ಬರ್ತಾನೆ ಇಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯ ಎಲ್ರಿಗೂ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ನಮ್ಗೆ 2,000 ಬೇಡ, ಏನ್ ಬೇಡ. ನಾವು ಇರೋದಲ್ಲಿ ಸೊಳ್ಳೆ ಎಲ್ಲ ಕಾಯಿಲೆ, ನಮ್ಗೆ ಮೋರಿ ಮುಚ್ಚಿಕೊಟ್ಟ ಸಾಕು. ನಾವು ಬರೋರೆಲ್ಲ ಅದೇ ಕೇಳ್ತೀವಿ. ನಮ್ಗೆ ದುಡ್ಡು ಬೇಡ, ಏನು ಬೇಡ, ನಿಮ್ಮ ಆಸ್ತಿ ಬೇಡ, ನಮ್ಗೆ ಏನು ಬೇಡ. ಆ ಒಂದು ಮೋರಿ ಬಂದು ನೀವು ನೋಡಿದೆ ನಮ್ಗೆ ಉದ್ರಲಿಲ್ಲ, ಅಷ್ಟು ಬೇಜಾರಾಗುತ್ತೆ ನಮ್ಗೆ. ಪಕ್ಕ ಇರಕಾಯ್ತಲ್ಲ, ಅವರೇ ಬಂದು ನೋಡಿದೆ, ಅಯ್ಯೋ ಇಷ್ಟು ವಾಸನಲ್ಲಿ ಹೆಂಗಿರ್ತೀರಮ್ಮ ನೀವು ಹಂಗಂತ ಕೇಳಿದ್ರು. ಅಯ್ಯಮ್ಮ ನಾವು ಈ ಸಲ ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. 2024ರಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ, MP ಎಲೆಕ್ಷನ್ನು.
ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಾ? ಸರ್ MP ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಎಲೆಕ್ಷನ್ನು. ಗೊತ್ತು ಸರ್, ಹೌದಾ? ಗೊತ್ತು. ಯಾರಿಗೆ ಈ ಸಲ ನಿಮ್ಮ ಮತ ಯಾರಿಗೆ ಕೊಡ್ತೀರಾ? ನಮ್ಗೆ ಯಾರು ಇಷ್ಟ ಅವ್ರು ಕೊಡ್ತೀವಿ. ಆಯ್ತಾ ಊಟ? 2024 ಚುನಾವಣೆ ನಡೀತಾ ಇದೆ, ಲೋಕಸಭೆ ಚುನಾವಣೆ. ಯಾರ್ಯಾರು ನಿಂತಿದ್ದಾರೆ ಅನ್ನೋದು ಗೊತ್ತಿದೆಯಾ? ಗೊತ್ತಿಲ್ಲ. ಅಲ್ಲ, ನಿಮ್ಮ ಒಲವು ಯಾರ ಕಡೆ ಇದೆ? BJP ಯಾಕೆ? ಒಳ್ಳೆ ವ್ಯಕ್ತಿ ಮೋದಿಯವರು. ಅಲ್ಲ, ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ವಾ? 5 ಗ್ಯಾರಂಟಿ ತಗೊಂಡಾಗ ಅವ್ರ ಮನೇಲಿ ಇಟ್ಕೊಳ್ಳಿಕ್ಕೆ ಕೇಳಿ, ನಮಗೇನು ಬೇಕು ಅಂತ ನಾವು ಹೇಳಿಲ್ಲ. ಅಂತ ಗ್ಯಾರಂಟಿ ಕೊಡೋಂಥ ಸರ್ಕಾರ ನಮಗೆ ಬೇಕಾಗಿಲ್ಲ. ದೇಶ ಉದ್ಧಾರ ಮಾಡೋಂಥ ಸರ್ಕಾರ ಬೇಕು. ಇವತ್ತು ನಮ್ಮ ದೇಶ ವಿಶ್ವ ಮಟ್ಟದಲ್ಲೇ ನಂಬರ್ 1ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಅಂಥ ಸರ್ಕಾರ ಬೇಕೇ ಹೊರತು ದೇಶನ ಹಾಳು ಮಾಡುವಂಥ ಸರ್ಕಾರ ನಮಗೆ ಬೇಕಾಗಿಲ್ಲ. ಬಿಟ್ಟಿ ಬಾಗಿಲು ಕೊಟ್ಟು ದೇಶ ಲೂಟಿ ಮಾಡೋಂಥ ಸರ್ಕಾರ ನಮ್ಗೆ ಖಂಡಿತ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ನರೇಂದ್ರ ಮೋದಿ ಅಂತ ಸರ್ಕಾರ, ದೇಶವನ್ನು ಉದ್ಧಾರ ಮಾಡುವಂಥ ಸರ್ಕಾರ ಬೇಕು ಅಷ್ಟೇ. ಈಗ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಅದೆಲ್ಲ ಸೇರ್ತಾ ಇದೆಯಲ್ಲ ಬಡವರಿಗೆಲ್ಲ? ಬಡವರೆಲ್ಲ ಸೇರ್ತಾ ಇದೆ. ಪುಕ್ಷಾಟೆ ಕೊಡ್ತಾ ಇದ್ದಾರ? ನಾವು ಕಟ್ಟೋ ಟ್ಯಾಕ್ಸೇ ತಾನೇ. 100 ರೂಪಾಯಿ ತೊಗರಿ ಬೇಳೆ ಅವತ್ತು BJP ಸರ್ಕಾರ ಇದ್ದಾಗ 1 to 40% ಸರ್ಕಾರ ಅಂತೂ ಇವತ್ತು ಅವರು 60% ಸರ್ಕಾರ ಮಾಡಿಕೊಂಡು ದೇಶ ಏನು ಉದ್ಧಾರ ಮಾಡ್ತಿದ್ದಾರೆ? ಅವರು ಏನೇ ಮಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ವಾ? ನಿಮಗೂ ಗೊತ್ತು, ನಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿವತ್ತು. ಬಿಟ್ಟಿ ಬಗ್ಗೆ ತಗೊಳ್ತಾ ಇರೋರೆ ಈಗ ಅವನ ಸರ್ಕಾರ ಯಾಕಪ್ಪ ಅಂತಿದ್ದಾರೆ, ಅಷ್ಟು ಮಟ್ಟಿಗೆ ತಂದಿದ್ದಾರೆ. KSRTC ಪ್ರತಿದಿನ ಕೋಲಾರ್ಗೆ 40 ಗಾಡಿ ಟ್ರಾವೆಲ್ ಆಗ್ತಾ ಇತ್ತು, ಇವಾಗ 20 ಗಾಡಿಗೆ ಬಂದಿದೆ. ಯಾಕೆ? ರಿಪೇರಿ ಮಾಡಿಸೋದಕ್ಕೆ ಕೂಡ ಹಣ ಇಲ್ಲದೆ ಶೆಡ್ಗಳಲ್ಲಿ ಬಿದ್ದಿದೆ KSRTC ಡಿಪೋ ಅಲ್ಲಿ. ಅಷ್ಟು ಈನ ಮಟ್ಟಕ್ಕೆ ಬಂದಿದೆ ನಮ್ಮ ಕರ್ನಾಟಕ ಸರ್ಕಾರ ಈಗ. ತಮ್ಮ ಹೆಸರು? ರಾಜಣ್ಣ. ಧನ್ಯವಾದಗಳು ರಾಜಾ. ಥ್ಯಾಂಕ್ ಯು ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.